ಆತನಲ್ಲಿ ಪ್ರೇಯರ್ ಮಾಡಿದವರಿಗೆ ಸಹಾಯ ಎಲ್ಲಿಂದಾದ್ರೂ ದೇವರು ಕಳಿಸ್ತಾರೆ. ಆತನ ಸಹಾಯ ಅದು ಎಲ್ಲಿಂದಾದ್ರೂ ಬರುತ್ತೆ, ಯಾಕಂದ್ರೆ ಆತನ ತೀರ್ಮಾನ ಅದು. ಕೆಲವು ಸಾರಿ ನಾವು ಅಂದುಕೊಂಡಿರ್ಬೋದು, ನಾನು ಒಂದು ಕಡೆ ನೋಡ್ತಾ ಇದ್ದೆ, ನನ್ನ ಮನುಷ್ಯನಿಂದ ಏನಾದ್ರೂ ನನಗೆ ಸಹಾಯ ದೇವರು ಮಾಡಿಸ್ತಾನೆ ಅಂತ ಹೇಳಿ ಆ ಮನುಷ್ಯನಿಂದ ದೇವರು ಸಹಾಯ ಮಾಡಿಸೋದಿಲ್ಲ, ಬೇರೆ ಕಡೆಯಿಂದ ದೇವರು ನಮಗೆ ಸಹಾಯ ತರಿಸ್ತಾರೆ. ಇವು ನನಗೆ ಮಿತ್ರ ಆಗಿರ್ಬೋದು, ಅವ್ರು ನನಗೆ ಶತ್ರು ಆಗಿರ್ಬೋದು. ದೇವ್ರ ಮಿತ್ರನ ಕಡೆಯಿಂದ ನನಗೆ ಆಗಿಲ್ಲ, ಶತ್ರು ಕಡೆ ಆಗುವಂತ ದೇವರು ನನಗೆ ಸಹಾಯ ಮಾಡ್ತಾರೆ. ಆಮೆನ್. ದೇವರು ಎಲ್ಲಿ ದಾರಿ ಇಲ್ವಾ ಅಲ್ಲಿ ದಾರಿ ಮಾಡುವಂತ ದೇವರು. ನಂಬಿದವರು ಅದನ್ನ ಪಾಲಿಸ್ತಾರೆ, ನಂಬಿದವರು ಅದನ್ನ ನೋಡ್ತಾರೆ. ಇವತ್ತು ಅನೇಕರ ಜೀವಿತಗಳು ಇಲ್ಲಿ ನಂಬುತ್ತೀವಿ, ನನಗೆ ಹತ್ತಿರ ಇದೆ ಅಲ್ಲ ಅಂತ ನಂಬುತ್ತೀವಿ, ದೂರ ಇದೆ ಅದಕ್ಕೆ ನಾನು ನಂಬೋದಿಲ್ಲ ಅಂತ ಹೇಳಿ. ಬಹಳ ಸಾರಿ ನಮ್ಗೆ ಹತ್ತಿರವಿರುವಂತದ್ದು ನಮಗೆ ಮೋಸವಾಗ್ತದೆ, ಹತ್ತಿರವಿರುವಂತವ್ರು ಮೋಸ ಮಾಡ್ತಾರೆ. ಹತ್ತಿರವಿರುವಂತವ್ರು ನಮ್ಮ ಪಕ್ಕದಲ್ಲಿ ನಮಗೆ ಚೂರಿ ಆಗ್ತಾ ಇರ್ಬೋದು, ಅದ್ರ ದೂರದಲ್ಲಿರುವಂತವ್ರು ನಮ್ಗೆಲ್ಲ ದೂರ ದೂರ ಅನ್ಕೊಳ್ತಿರ್ತೀವಿ. ದೇವರು ಅಲ್ಲಿಂದ ಆಶೀರ್ವಾದ ತೆಗೆದುಕೊಂಡು ಬರ್ತಾನೆ, ಅಲ್ಲಿಂದ ನಿನಗೆ ಒಂದು ರಕ್ಷಣೆ ತೆಗೆದುಕೊಂಡು ಬರ್ತಾನೆ, ಅಲ್ಲಿಂದ ದೇವರು ನಿಮಗೆ ಬೇಕಾದಂತ ಬಿಡುಗಡೆ ತೆಗೆದುಕೊಂಡು ಬರ್ತಾನೆ. ಆ ದೇವರ ತೀರ್ಮಾನ. ಸೊ ನಾವು ಯಾವತ್ತೂ ಕೂಡ ದೇವರೇ ನಾನು ಅಂದುಕೊಂಡದ್ದು ಅಥವಾ ನಾನು ತೀರ್ಮಾನ ಮಾಡಿದಂತ ಸ್ಥಳ, ಸಮಯ, ಪ್ಲೇಸು, ಸ್ಥಳವಾಗಿರ್ಲಿ, ಸಮಯವಾಗಿರ್ಲಿ, ಏನ್ರಿ ಡೇಟ್ ಆಗಿರ್ಲಿ, ಇವೆಲ್ಲ ನಾವು ದೇವ್ರಿಗೆ ಕೊಡೋದು ಬೇಡ. ಓಕೆ, ಬಹಳ ಸಾರಿ ನಾವು ಅದೇ ತಪ್ಪು ಮಾಡೋದು. ನಾನು ಅಂದುಕೊಂಡದನ್ನ ತೆಗೆದುಕೊಂಡು ದೇವ್ರಿಗೆ ಕೊಡುವಂಥದ್ದು. ಸೊ ದೇವ್ರ ನೀನು ಅಂದುಕೊಂಡದ ಟೈಮಲ್ಲಿ ನನ್ನ ನೆರವೇರಿಸು, ಅದು ನನಗೆ ಕೊಡು, ನನಗೆ ಸಹಾಯ ಮಾಡುವಂತ ಎಷ್ಟು ಜನ ದೇವರಿಗೆ ಕೇಳು. ಇವತ್ತು ಯಾರು ಆ ರೀತಿ ಕೇಳ್ತಾರೋ ದೇವರು ಅದನ್ನ ನೆರವೇರಿಸ್ತಾರೆ. ನಮ್ಮ ಟೈಮ್ ಯಾವತ್ತೂ ಕೂಡ ಬ್ಯಾಡ್ ಇರ್ಬೋದು, ದೇವ್ರ ಟೈಮ್ ಗುಡ್. ನಮ್ಗೆ ದೇವ್ರ ಎಲ್ಲಾ ಟೈಮ್ ಒಳ್ಳೆಯದೇನೆ, ಆದ್ರೆ ಅನುಕೂಲವಾದ ಟೈಮ್ ಇನ್ನೂ ಒಳ್ಳೇದು. ಏನ್ರಿ, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಆ ಪ್ರೇಯರ್ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಅದು ಒಳ್ಳೆ ಟೈಮ್. ನಾನು ವಾಕ್ಯ ಓದಿದ್ದೀನಿ, ವಾಕ್ಯ ಹೋಗಿ ವಾಕ್ಯದಿಂದ ದೇವ್ರ ಹತ್ರ ಮಾತನಾಡಿದರೆ ನಾನು ಪ್ರೇಯರ್ ಮಾಡ್ತೀನಿ, ಆ ಟೈಮ್ ಇನ್ನೂ ಒಳ್ಳೇದು. ದೇವ್ರ ನನ್ನ ಸ್ತುತಿ ಮಾಡ್ತಾ ಇದ್ದೀನಿ, ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಹೃದಯದಿಂದ ಕರ್ತನ ಬಯಸ್ತಾ ಇದ್ದೀನಿ, ಆ ಟೈಮ್ ಒಳ್ಳೇದು, ದೇವ್ರಿಗೆ ಕೊಡ್ತಾರೆ. ಏನ್ರಿ, ಸೊ ನಾವೇನ್ ಮಾಡ್ಬೇಕಂತಂದ್ರೆ ದೇವರಿಗೆ ನಾವು ಒಪ್ಪಿಸ್ಬೇಕು ನಮ್ಮದನ್ನ. ವಾಟ್ ಎವರ್, ನನ್ನ ಜೀವಿತ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಕೆಲಸ, ಓಕೆ, ಇದೆಲ್ಲ ನನ್ನದು ಅನ್ನುವಂಥದ್ದೆಲ್ಲದೂ ಕೂಡ ದೇವ್ರಿಗೆ ಕೊಡ್ಬೇಕು, ದೇವರದಾಗ್ಬೇಕದು. ಆವಾಗ ದೇವ್ರಿಗೆ ಏನು ಸಂಬಂಧಪಟ್ಟದೆಲ್ಲ ನಮ್ದಾಗ. ಇವತ್ತು ಮನುಷ್ಯನ ಗುಣಗಳು ಹೇಗಿದೆ, ದೇವರ ಆಶೀರ್ವಾದ ನಮಗೆ ಬೇಕು, ದೇವರಿಂದ ಆರೋಗ್ಯ ಬೇಕು, ದೇವರಿಂದ ಆರ್ಥಿಕ ಅಭಿವೃದ್ಧಿ ಬೇಕು, ದೇವರಿಂದ ಸಮಾಧಾನ ಬೇಕು, ದೇವರಿಂದ ಸಂತೋಷ ಬೇಕು, ಎಲ್ಲದೂ ದೇವರಿಂದ ನನಗೆ ಬೇಕು. ಆದ್ರೆ ನನ್ನಿಂದ ದೇವರಿಗೆ ಏನು ಬೇಕು ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿ. ನನ್ನ ಸಮಯ ದೇವ್ರು ಕೊಡಕ್ಕಾಗುತ್ತಾ? ನನ್ನ ಕುಟುಂಬದಲ್ಲಿ ಒಂದು ಟೈಮ್ ಅಥವಾ ಜೀವಿತಗಳು ದೇವ್ರು ಕೊಡಕ್ಕಾಗುತ್ತಾ? ನನ್ನ ಕೆಲಸದಲ್ಲಿ ಸಂಪಾದನೆ ಮಾಡಿರುವಂತದನ್ನ ದೇವರು ಕೊಡಕ್ಕಾಗುತ್ತಾ? ಅದು ದೇವರನ್ನ ನಾವು ಗೌರವಿಸಲಿಕ್ಕೆ ಆಗ್ತದ? ದೇವರನ್ನ ಸನ್ಮಾನಿಸಲಿಕ್ಕೆ ಆಗ್ತದ? ದೇವರ ಸೇವಕರನ್ನ ಪ್ರೀತಿಸಿ ದೇವರ ರಾಜ್ಯಗಳ ಕಟ್ಟಲು ಉಪಯೋಗವಾಗುತ್ತದ? ಅದು ನಾವು ಗಮನಿಸಿಕೊಳ್ಬೇಕು. ಬಹಳ ಜನ ಹಾಗೇನೆ ಇವತ್ತಿನ ದಿನಮಾನಗಳಲ್ಲಿ ಒಂದೇ ತೀರ್ಮಾನ ಮಾಡಿದೀವಿ, ಇನ್ನೊಂದು ತೀರ್ಮಾನ ಮಾಡಿಲ್ಲ ಅಂತಂದ್ರೆ ಈಗಳಿಗೆ ನಾನು ತೀರ್ಮಾನ ಮಾಡ್ಕೊಳ್ಬೇಕು, ನನ್ನ ತೀರ್ಮಾನ ಇನ್ನೂ ಅಪ್ಗ್ರೇಡ್ ಆಗ್ಬೇಕು ಸ್ಪಿರಿಚುವಾಲಿಟಿಯಲ್ಲಿ. ಆಮೆನ್. ಅಪ್ಗ್ರೇಡ್ ಆಗ್ಬೇಕು, ಅವಾಗ ಆಶೀರ್ವಾದಗಳು ಕೂಡ ಅಪ್ಗ್ರೇಡ್ ಆಗಿ ಬರ್ತಿರ್ತವೆ. ಕಡಿಮೆ ಆಶೀರ್ವಾದಕ್ಕಿಂತ ದೊಡ್ಡ ಆಶೀರ್ವಾದ ದೇವರು ಕಳಿಸಿಕೊಡ್ತಾನೆ. ಆಮೇಲೆ ನನ್ನ ದೇವರು ಯಾವತ್ತೂ ಕೂಡ ಹಾಗೇನೆ. ನಾವು ಹೇಗೆ ಭಕ್ತಿಯಲ್ಲಿ ಫಾರ್ವರ್ಡ್ ಇರ್ತೀವಿ, ಹೇಗೆ ನಾವು ದೇವರ ವಾಕ್ಯದಲ್ಲಿ ಫಾರ್ವರ್ಡ್ ಇರ್ತೀವಿ, ಹೇಗೆ ಕ್ರಿಸ್ತನ ಒಂದು ಒಡನಾಟದಲ್ಲಿ ನಾವು ಫಾರ್ವರ್ಡ್ ಇರ್ತೀವಿ, ಆತ್ಮಿಕದಲ್ಲಿ ಫಾರ್ವರ್ಡ್ ಇರ್ತೀವಿ ಅನ್ನೋದು ಕೂಡ ತೀರ್ಮಾನ ಮಾಡ್ಬೇಕಲ್ರಿ. ಒಂದೇ ಕಡೆ ಯೋಚನೆ ಮಾಡೋದು ಬೇಡ. ನಾನು ಸುಮ್ನೆ ಬಂದಿದ್ದೀನಿ, ಓಕೆ ನನ್ನ ಲೈಫ್ ಆಲ್ ರೈಟ್ ಅಂತ ಅನ್ಕೊಳ್ಬೇಡ್ರಿ. ದೇವರ ಆಲಯಕ್ಕೆ ಬಂದಾಗ ನಮ್ಮ ಜೀವಿತಗಳು ಆತನ ಬಲ್ಲಂತವನಾಗಿದ್ದಾನೆ. ಆಮೆನ್. ನನ್ನ ದೇವರು ನಮ್ಮ ಜೀವಿತಗಳು ಬಲ್ಲಂತವನಾಗಿದ್ದಾನೆ, ನನ್ನ ಮನಸ್ಸನ್ನು ಅದನ್ನು ತಿಳ್ಕೊಂಡಂತವನಾಗಿದ್ದಾನೆ. ಸೊ ಆ ಮನುಷ್ಯನು ಇಲ್ಲಿದ್ದಾನೆ, ನಾನು ಅವನು ನಂಬುತ್ತೀನಿ, ಅವನು ನನಗೆ ಸಹಾಯ ಅಂತ ಅನ್ಕೊಳ್ಬೇಡ್ರಿ ಯಾವತ್ತೂ ಕೂಡ. ಐಗುಪ್ತದಲ್ಲಿ ಇದ್ದಂತ ಮೋಶ ಐಗುಪ್ತರ ಮೇಲೆ ನಂಬಿಕೆ ಇಡ್ಲಿಲ್ಲ, ಫರೋಹನ ಮೇಲೆ ನಂಬಿಕೆ ಇಡ್ಲಿಲ್ಲ, ದೇವರ ಮೇಲೆ ಆತನ ಆಧಾರವಾಗಿರುವಂತ ನಾವು ನೋಡ್ತೀವಿ. ದೇವರು ಸಹಾಯ ಮಾಡಿದ್ರಂತ ನೋಡ್ತಿದೀವಿ. ಇವತ್ತು ನನ್ನ ಲೈಫನ್ನ, ನಮ್ಮ ಲೈಫ್ಗಳನ್ನ ಹೊರಗಡೆ ಕರ್ಕೊಂಬಂದು ಆಶೀರ್ವಾದ ನಿಲ್ಲಿಸಬೇಕಾದ್ರೆ ದೇವರಿಂದನೇ ಸಾಧ್ಯ, ಮನುಷ್ಯನಿಂದ ಸಾಧ್ಯವಿಲ್ಲ ರೀ. ಸೊ ನೀನ್ ಬದುಕು ಬದಲಾಯಿಸಬೇಕಾ? ದೇವರ ಆಧಾರವಾಗಿರ್ತಾನೆ. ಕುಟುಂಬದ ಸ್ಥಿತಿ ಬದಲಾಯಿಸಬೇಕಾ? ದೇವರ ಆಧಾರವಾಗಿರ್ತಾನೆ. ಆಮೆನ್. ನನ್ನ ದೇವರನ್ನ ನೋಡ್ತಾ ಇರುವ ದೇವರು ನನ್ನ ಭಕ್ತಿ ನೋಡ್ತಾನೆ, ನಿನ್ನ ಕುಟುಂಬ ನೋಡ್ತಾನೆ, ನಿನ್ನ ಆಲಯಕ್ಕೆ ಬಂದಾಗ ಹೇಗಿದೆ ನೋಡ್ತಾ ಇದ್ದಾನೆ, ಮನೇಲಿ ಇದ್ದಾಗ ಹೇಗಿದೆ ಅಂತ ನೋಡ್ತಾ ಇದ್ದಾನೆ. ಭಕ್ತಿ ಸ್ಪಿರಿಚುವಾಲಿಟಿಯಲ್ಲಿ ಬೆಳವಣಿಗೆ ಇದೆನಾ ಇಲ್ವಾ ಅಂತ ನಮ್ಮ ದೇವರು ನೋಡ್ತಾನೆ. ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಹತ್ತಿರವಿರುವಂತದನ್ನ ದೇವರೆಲ್ಲಿಂದ ಆದ್ರೂ ಮಾರ್ಗ ಮಾಡ್ತಾನೆ. ಆಮೆನ್. ಒಂದು ದಾರಿಯಿಂದ ಬರೋ ಶತ್ರು 7 ದಾರಿಗಳು ಓಡಿ ಹೋಗುವಂತ ಮಾಡ್ತಾನೆ. ಇಲ್ಲಿ ದಾರಿ ಬರಮಾಡುವಂತದ್ದು ದೇವರೇನೆ. ದೇವರ ಸಹಾಯ ಅಲ್ವಾ? ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ ಆತನ ಇಸ್ರಾಯೇಲ್ ಪ್ರಜೆಗಳಿಗೆ. ಹಿಂದೆ ಫರೋಹನ ಸೈನ್ಯ, ಮುಂದೆ ಕೆಂಪು ಸಮುದ್ರ, ದೇವರು ಅದರ ಮಧ್ಯದಲ್ಲಿ ದಾರಿ ಮಾಡಿದರು. ದೇವರೆಂತ ಗ್ರೇಟ್ ರೀ. ತನ್ನ ಮಕ್ಕಳಿಗೋಸ್ಕರನೇ ಅಡವಿಯಲ್ಲಿ ಪ್ರದೇಶದಲ್ಲಿ ನಡೆಯುವಾಗ ಒಂದೊಂದು ದಾರಿಗಳು, ಒಂದೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಒಂದೊಂದು ಅದ್ಭುತ. 40 ವರ್ಷ ಪ್ರತಿನಿತ್ಯ ಅದ್ಭುತದಲ್ಲೇ ಹೊರನಾಡುತ್ತೆ. ಆಮೆನ್. ನಿನ್ ಲೈಫ್, ನನ್ನ ಲೈಫ್, ಎಷ್ಟು ವರ್ಷ ಬದುಕಿದ್ವಿ, ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ವರ್ಷ ನನ್ನ ಕುಟುಂಬ ಜೀವಿಸ್ತದೆ, ಇನ್ನು ಎಷ್ಟು ವರ್ಷ ದೇವರು ಅಂದುಕೊಂಡಿದ್ದಾರೆ. ಈ ದಿನಮಾನಗಳೆಲ್ಲ ದೇವರ ಆಶೀರ್ವಾದದಲ್ಲೇ ಬೆಳೆಯುವಂಗೆ ಸಹಾಯ ಮಾಡ್ಲಿ.
ಆಮೆನ್. ಪ್ರಾರ್ಥನೆ ಬೇಡ, ಕರ್ತನನ್ನು ಬಿಟ್ಟು ಬಿಡೋದು ಬೇಡ, ಕರ್ತನ ಕೃಪೆಯನ್ನು ಬಿಟ್ಟು ಬಿಡೋದು ಬೇಡ. ದೇವರಿಗೆ ಒಳಗಾಗುವಾಗ ದೇವರು ಸಹಾಯ ಮಾಡಿ. ಆಮೆನ್. ಆದ್ರಿಂದ ನಾವು ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರ ಸ್ತೋತ್ರ, ನಾವು ನಿಮ್ಮನ್ನು ನಿರೀಕ್ಷಿಸಿ ಭಕ್ತಿಯಲ್ಲಿ ಸಾಕ್ಬೇಕು. ಎಲ್ಲಿಂದಾದ್ರೂ ನೀವು ಸಹಾಯ ಕೊಡಿ. ನಾವು ನಿಮ್ಮನ್ನು ನಿರೀಕ್ಷಿಸುವುದರಲ್ಲಿ ತಡ ಮಾಡಬಾರ್ದು, ಆಲಸ್ಯ ಮಾಡಬಾರ್ದು. ನಂಬಿ ಭಕ್ತಿ ಮಾಡಬೇಕು, ಕೃಪೆ ತೋರಿಸ್ತು. ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೆನ್.